ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತರ. ಆತ್ಮೀಯರೇ, ಒಂದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ನಮ್ಮ SCಗಳಲ್ಲೇ ಶೆಡ್ಯೂಲ್ ಕಾಸ್ಟ್ ಜನರಲ್ಲೇ ಮನಗಿನ ಹೊಡೆದಬೇಕಾಗಿದೆ. ಯಾಕ್ರಪ್ಪ ಅನಗತ್ಯ ನೀವು ನಿಮ್ಮಲ್ಲಿ ಎಡಗೈಯೋ ಬಲಗೈಯೋ ಅಂತೇಳಿ ಒಬ್ಬರೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾಯಿದ್ದೀರಿ. ಇಲ್ಲಿವರೆಗೆ ಬಲಗೈದವರು ಹೆಚ್ಚು ಲಾಭ ಮಾಡ್ಕೊಂಡಿಲ್ವಾ ಈ 15% ರಿಸರ್ವೇಷನ್ದಲ್ಲೇ? ಅವರು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಈ ನಿರ್ಧಾರ ಬರಬೇಕಾಗಿದೆ. ಯಾಕಂದರೆ ಮೇಲ್ವರ್ಗೀಯ ಜನ್ಯ ಜಾತಿಗಳು ನೋಡಿ, ಇವತ್ತು OBC ಸಹಿತ ಮಾಡಿಕೊಡ್ತಾ ಇಲ್ಲ, ಸರ್ವೆ ಮಾಡಿಕೊಡ್ತಾ ಇಲ್ಲ. ನಿಮ್ಮಲ್ಲಿ ಒಕ್ಕಟ್ಟು ಇಲ್ಲ ಅಂದರೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಎಡಗೈಯಾದ ಜಾತಿಗಳಿಗೆ ಅನ್ಯಾಯ ಆಗಿಲ್ಲ ಇತಿಹಾಸದಲ್ಲ. ನಿಮ್ಮಿಂದ ಅನ್ನೋದು ಬಲಗೈಯವರು ವಿಚಾರ ಮಾಡಬೇಕಾಗಿದೆ. ಹೌದು, ಮೇಲ್ಜಾತಿಗಳಿಂದ ಇಬ್ಬರಿಗೂ ಅನ್ಯಾಯ ಆಗಿದೆ, ಎಡಗೈ ಮತ್ತು ಬಲಗೈ ಜಾತಿಗಳಿಗೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ನಿಮಗೆ ತಿಕ್ಕಾಡೋದು ಏನದ? ತಪ್ಪಲ್ವ ಇದು? ನಾಗಮೋಹನ್ ದಾಸ್ ನಮ್ಮ ವರದಿ ಕೊಟ್ಟಿದ್ವಿ ಒಳ ಮೀಸಲಾತಿರುವಾಗ, ಅದು ತಿರಸ್ಕಾರ ಮಾಡಿರಿ, ಬಿಟ್ಟುಬಿಟ್ರಿ ಅದು ಅಂತ ಹೇಳ್ತಾ ಇದ್ದೀರಿ. ಇವತ್ತು ನಿಜವಾಗಿ ಇದು ಬರಬಾರ್ದು ನಿಮ್ಮ ಬಾಯಿಂದ. ನಾವೆಲ್ಲರೂ ಕೂಡಿ ಹೋಗೋಣಪ್ಪ, ಕೂಡಿ ಊಟ ಮಾಡೋಣ. ಹೌದು, ಅವ್ರು ಇಲ್ಲಿವರೆಗೆ ಅನ್ಯಾಯ ಆಗಿದೆ, ಅವ್ರು ಸಿಗಲಿ ಅನ್ನುವಂಥ ಮಾತು. ಅದರಲ್ಲೂ ಮುಖ್ಯವಾಗಿ ಜೈ ಭೀಮ್ ಸೇವಾ ಸಂಘದವರು ಇಲ್ಲ, ಅವ್ರಿಗೆ 5 ಕೊಡ್ರಿ, ಉಳಿದವ್ರಿಗೆ ಇಡ್ರಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಇನ್ನೊಂದು 4% ಮತ್ತೆ ಬೇರೆದವ್ರಿಗೆ ಕೊಡ್ರಿ ಅನ್ನೋದು, ಅದು 15ರಲ್ಲೇ. ಆದರೆ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಬೇಕಂತ ಮಾತಿದು. ಇದಿಷ್ಟು ಓಪನ್ ಡಿಸ್ಕಷನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಈ ಜಾತಿಗಳಿಂದಾಗೆ ಇವತ್ತು ನೀವು, ಈ ಜಾತಿ ವ್ಯವಸ್ಥೆಯಿಂದಾಗಿ ನೀವು ನಿಮ್ಮಂಥ OBC ಅವರು ಆದಿವಾಸಿಗಳು ಪೆಟ್ಟು ತಿಂದಿದ್ದಾರೆ. ಇವತ್ತು ನಿಮ್ಮೊಳಗೆ ತಿಕ್ಕಾಡ್ತಾ ಇದ್ರೆ ಮೇಲ್ವರ್ಗೀಯರು ಖುಷಿ ಆಗ್ತದೆ. ಅವ್ರಿಗೆ ಚಲೋ ಆಯ್ತಪ್ಪ, ಅವ್ರು ಜಗಾಡ್ತಾ ಇರ್ತಾರೆ, ಜಗಾಡಲಿ ಅಂತೇಳಿ. ಇಲ್ಲಿವರೆಗೆ ಎಡಗೈದವ್ರಿಗೆ ಎಣ್ಣೆ ಆಗಿಲ್ಲೇನು ಅನ್ನೋದನ್ನು ಬರಗೆ ಅವ್ರು ವಿಚಾರ ಮಾಡ್ಬೇಕದನ್ನು. ನಾವು ಹೇಳಲಿಕ್ಕೆ ಹೋಗ್ತಾ ಇಲ್ಲ ಜಾತಿಗಳ ಬದಲಾಗಿ. ಯಾಕೆಂದ್ರೆ ಈ ಜಾತಿ ವ್ಯವಸ್ಥೆನೇ ತಪ್ಪಿದು. ಹೋಗ್ಬೇಕು ಮೊದಲನೇದಾಗಿ ಹೋಗೋದಿಲ್ಲ. ಯಾಕೆ ನಾವು ಇಲ್ಲಿ ಇಟ್ಕೊಂಡು ಕೂತೀವಿ ನೋಡ್ರಿ. ಇವತ್ತು ನಾವು ಎಡಗೈದವ್ರು ಹೆಚ್ಚು ಬೇಕ್ರಿ, ಬರೋದು ಹೆಚ್ಚಬೇಕು. ಹೌದು, ಇತಿಹಾಸದಲ್ಲಿ ಯಾರಿಗೆ ಎಣ್ಣೆ ಆಗಿದೆ? ಸ್ವತಂತ್ರ ನಂತರ ಏನು ಒಬ್ಬಿದ್ದು ಬಂದು ಮೀಸಲಾತಿ ಹೆಚ್ಚಿಗೆ ಎಣ್ಣೆ ಯಾರಾಗಿದೆ ಅವ್ರೊಳಗೆ, ಒಳ ಮೀಸಲಾತಿ ಒಳಗೆ ಅನ್ನೋದು ಏನು ಪ್ರೂವ್ ಆಗಿದೆ. ಅದನ್ನು ನಮ್ಮ ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಉಲ್ಲೇಖಗಳ ಮೂಲಕ, ದಾಖಲೆಗಳ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಮತ್ತು ಇವತ್ತು ಎಡಗೈ ಸಮುದಾಯ ಸೇರಿದ ನಾಯಕರು ಅದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಇದನ್ನು ಬಲಗೈದವರು ಒಂದು ಸ್ವಲ್ಪ ದೊಡ್ಡ ಮನಸ್ಸನ್ನು ಸ್ವೀಕಾರ ಮಾಡಿ, ಹೌದಪ್ಪ ಅವರೇ ನಿಮ್ಮ ಹಕ್ಕನ್ನು ಕೂಡ ಅಂತ ಹೇಳ್ತಾ ಇಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಯಾರು ಹೆಚ್ಚಿದ್ರಿ ಕಡಿಮೆ ಸರ್ವೆ ಆಗಲಿ, ಏನು ಸರ್ವೇನು ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಆದರೂ ಸಹಿತ ನೀವು ವಿಚಾರ ಮಾಡುವಂಥದ್ದು ಇವತ್ತು ಭಾಳ ಅನಿವಾರ್ಯದ. ಕೇವಲ ನಾಳೆ ಸ್ಟ್ರೈಕ್ ಮಾಡಿ ಮತ್ತೇನೋ ಮಾಡಿ, ಈಗೇನೋ 27ನೇ ತಾರೀಕಿಗೆ ನಮ್ಮ ಕ್ಯಾಬಿನೆಟ್ ಇದು ಡಿಸಿಷನ್ ತೊಗೊಳ್ಬೇಕು ಒಳ ಮೀಸಲಾತಿ ಬಗ್ಗೆ ಅಂತನೋ ಮುಂದೆ ನೀವು ಮತ್ತೆ ತಕರಾರು ತೆಗೆದ್ರೆ ಸ್ಟ್ರೈಕ್ ಮಾಡ್ಲಿಕ್ಕೆ ಹೊರಟ್ರೆ ಲಾಸ್ ಯಾರಿಗೆ ಆಗ್ತದೆ? ನಮ್ಮ ಸಮುದಾಯಕ್ಕನಲ್ರಿ, ಎಲ್ಲರಿಗೂ ಆಗೋದಿಲ್ಲ. ಇದನ್ನು ದೊಡ್ಡ ಮನಸ್ಸು ಮಾಡ್ಬೇಕಾಗಿದೆ, ಇಬ್ಬರು ದೊಡ್ಡ ಮನಸ್ಸು ಮಾಡಬೇಕು. ಮಧ್ಯದಾಗ ಅಲ್ಲೇ ಯಾರಿಗೆ ಆಗ್ಯದ ಅವರಿಗೆ ಒಂದು ಸ್ವಲ್ಪ ನಾವು ಏನಪ್ಪ ಅಂದ್ರೆ ಮಾನವೀಯ ದೃಷ್ಟಿಯಿಂದ ನೋಡ್ಬೇಕಾಗಿದೆ. ಇವತ್ತು ಆ ದಿಶೆಯಲ್ಲೇ ಇವತ್ತು ಮೊದಲೇದು ಎಡಗೈ ಬಲಗೈ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇಲ್ಲ. ಮೀಸಲಾತಿ ಮೊದಲು ತಪ್ಪನದು. ಅದಕ್ಕಿಂತ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನೀವು ಸರ್ಕಾರದಲ್ಲಿ ಒತ್ತಡ ಹೇರಬೇಕಾಗಿದೆ. ನಮ್ಮೆಲ್ಲ ಮಕ್ಕಳಿಗೆ ಫ್ರೀ ಶಿಕ್ಷಣ ಕೊಡ್ರಿ, ಔಷಧ ಕೊಡ್ರಿ ಕೇಳಬೇಕಾಗಿದೆ. ಎಲ್ಲರಿಗೂ ಕೊಡ್ರಿ, ಕೇಳ್ರಿ, ನೀವು ದೊಡ್ಡ ಮನಸ್ಸು ಮಾಡಿರಿ. ಈ ರಿಸರ್ವೇಷನ್ದಿಂದ ನಿಮ್ಗೆ ಯಾವ ಲಾಭವೂ ಇಲ್ಲ. ನಿಧಾನಕ್ಕೆ ಪ್ರೈವೇಟೈಸೇಷನ್ ಆಗ್ಲಿಕ್ಕತ್ತದ. ನಿಮ್ಗೆ ಎಷ್ಟು ಲಾಭ ಆಗ್ತದೆ ಇದರಿಂದ ಹೇಳ್ರಿ? ಇವತ್ತು ನಿಮ್ಮ ಮಕ್ಕಳು ಎಡಗೈ ಇರಲಿ ಬಲಗೈ ಇರಲಿ ಯಾವುದೇ ಇರಲಿ, SC ST ಎಷ್ಟನ್ನು ತೊಗೊಳ್ರಿ. ಅವ್ರನ್ನ ಎಷ್ಟು ಜನ ಇವತ್ತು MBBS ಆಗಿದ್ದಾರೆ, ಎಷ್ಟು ಜನ MS ಆಗಿದ್ದಾರೆ, ಎಷ್ಟು ಜನ MD ಆಗಿದ್ದಾರೆ, ಎಷ್ಟು ಜನ MTech ಆಗಿದ್ದಾರೆ, ಎಷ್ಟು ಜನ ಫಾರಿನ್ದಲ್ಲಿದ್ದಾರೆ, ತೆಗೆದು ನೋಡ್ರಿ. ನಿಮ್ಮನ್ನು ವಿಮರ್ಶೆ ಮಾಡಿ. ಆಯ್ತಲ್ಲ, ರಿಸರ್ವೇಷನ್ ಐತಿ. ಅಟ್ಲೀಸ್ಟ್ ಇಲ್ಲಿ ಬಲಗೈದವರು ಸ್ವಲ್ಪ ಬುದ್ಧಿವಂತರು ಅಂತ ಹೇಳ್ಕೊತಾರೆ. ಅವ್ರು ಎಡಗೈದವರು ಅವರಾದ್ರೆ ಎಷ್ಟು ದಿನ ಹೋಗಿದ್ದಾರಪ್ಪ? ನಿಮಗೆ ನೀಡಿದಂತಹ ರಿಸರ್ವೇಷನ್ ತಕ್ಕಂಗೆ ಅದಾರಲ್ಲೇ ಆ ಪ್ರಮಾಣದಲ್ಲಿ ಪಾಸ್ ಆಗ್ತಾ ಇದ್ದಾರೆ. MBBS, BE, MS, MD ಇದನ್ನು ವಿಚಾರ ಮಾಡಿರಿ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ರಿಸರ್ವೇಷನ್ ಇದ್ದರೂ ಅದನ್ನು ಪಾಸ್ ಮಾಡಿ ಕೊಡೋದಿಲ್ಲ. ಇಲ್ಲಿ ವ್ಯವಸ್ಥೆ ಅಷ್ಟು ದುಷ್ಟದ. ಅಂಥ ಪರಿಸ್ಥಿತಿಯಲ್ಲಿ ಒಂದಾಗಿ ಹೋರಾಟ ಮಾಡಬೇಕು. ನಮ್ಮೊಳಗೆ ಏನದಪ್ಪ, ಎಷ್ಟು ಜನಸಂಖ್ಯೆ ಇದ್ವಿ, ಆ ಜನಸಂಖ್ಯೆ ಆದ ಮೇಲೆ ನೀವು ಹಂಚ್ಕೋಬೇಕು. ಇಲ್ಲ ಇದು ಬೇಡಪ್ಪ, ನಮಗೆ ಎಲ್ಲ ಮಕ್ಕಳಿಗೂ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಫ್ರೀ ಮಾಡ್ಬೇಕಂತ ನೀವು ಹೋರಾಟ ಮಾಡಿದರೆ ಅವ್ರ ಮಕ್ಕಳು ಆಗಲಿ, ಮೇಲಿದ್ದಂಥವ್ರು ನಿಮ್ಮದು ಆಗಲಿ. ಶಿಕ್ಷಣ ಮುಖ್ಯದ ಇಲ್ಲ. ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ದೇನು, ಶಿಕ್ಷಣ ಎಲ್ಲರಿಗೂ ಸಿಗಬೇಕು, ಅದು ಉನ್ನತ ಶಿಕ್ಷಣ. SLC PUC ಮಧ್ಯಾಹ್ನ ಬಿಸ್ಕಿಟ್ ಕೊಡ್ತೀರಿ, ಸಾಂಜಿಕ ರಾತ್ರಿ ಊಟ ಕೊಡ್ತೀವಿ ಅಂತವಲ್ಲ. ಇದನ್ನು ಮೀರಿದ್ದದು ಬೌದ್ಧಿಕವಾಗಿ, ಅದೇ ಕಾಲಕ್ಕೆ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ನಮ್ಮ ಮಕ್ಕಳು ಬೆಳಿಬೇಕಾಗ್ಯದ. ಅದರಲ್ಲೂ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಮಗ್ಗಿ ಇವು ಬರಲೇಬೇಕಾಗ್ಯದ.
ಈ ದಿಶೆಯಲ್ಲಿ ಚಿಂತನೆ ಮಾಡಲಾರ್ದ ನಮ್ಮಲ್ಲಿ ನೋಡ್ರಿ ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗ್ತದೆ, ರಿಸರ್ವೇಷನ್ ಯಾಕೆ ಬೇಕು ಹೇಳ್ರಿ? ಒಬ್ಬ ಹೈಯರ್ ಎಜುಕೇಷನ್ ಮಾಡಿದಪ್ಪ ಸ್ವತಃ ಸ್ವಂತ ಉದ್ಯೋಗ ಮಾಡ್ಕೊಳ್ತಾನಲ್ಲವ. ಈಗ MBBS BA ಇದೆಲ್ಲ ಮಕ್ಕಳಿಗೆ ಕಲಿತಾನ, ಮಕ್ಕಳೆಲ್ಲ ಫ್ರೀ ಕೊಟ್ಬಿಡ್ತಂದ್ರೆ ಅವ್ರು ತಮ್ಮ ಮನೆಯಲ್ಲೆಲ್ಲ ಒಂದು ವೈದ್ಯಕೀಯ ಒಂದು ದವಾಖಾನೆ ತೆಗಿಬೋದು, ಆಸ್ಪತ್ರೆ ತೆಗಿಬೋದು, ಮತ್ತೇನೋ ಕಲಿಬೋದು. ಹೈಯರ್ ಎಜುಕೇಷನ್ ಮತ್ತು ಹೊಸ ಹೊಸ ಹಾಯ್ದು ಹುಡುಕಿಸ್ತದೆ ರೀ. ಈ ದಿಸೆಯಲ್ಲಿ ನಾವು ಚಿಂತನೆ ಮಾಡ್ಬೇಕು ವಿನಃ ಇವತ್ತು ಎಡಗೈ ಬಲಗೈ ಅಂತ ಮಾತಾಡ್ತಾ ಹೋಗಿ ಇಲ್ಲ ಅವ್ರು ಕೊಡಬೇಡ್ರಿ, ಹಳದಿ ಇರಲಿ ನಾವು ಮಾಡ್ಕೊಳ್ತೀವಿ ಆ ಹಳೆದ ಸರ್ ಅಂತಾರೆ ಅವರು. ಇಲ್ಲಿವರೆಗೂ ಆಲಾಪ ಮಾಡ್ಕೊಂಡಿದ್ರಪ್ಪ ನೀವು ಬಲಗೈದವರು, ನಿಮ್ಮವ್ರು ಹೆಚ್ಚಿದ್ದಾರೆ ಇಲ್ಲೇ ಅಸ್ಪೃಶ್ಯರಲ್ಲ ಮತ್ತೆ ಎಲ್ಲ ಭಾಗ್ಯರು ಅಸ್ಪೃಶ್ಯರು ಮತ್ತೆ ಇನ್ನೊಬ್ಬರು ಮುಟ್ಟುವಾಗಿಲ್ಲ. ಬಲಗೈದವ್ರು ಎಡಗೈನು ಮುಟ್ಟುವಾಗಿಲ್ಲ, ಎಡಗೈದವ್ರು ಬಲಗೈ ಮುಟ್ಟುವುದು, ಇದು ಎಲ್ಲಿದೆ ನ್ಯಾಯ ಇರಲಿಲ್ಲ. ಇದಕ್ಕಾಗಿ ಇವತ್ತು ಮತ್ತೆ ಜಗಾಡುವಂಥದ್ದು ನಮ್ಮ ನಾಯಕರಲ್ಲಿ ಸಹ ಕೇಳಬೇಕಾಗಿದ್ದು, ಯಾಕೆ ಜಗಾಡ್ತಾ ಇದ್ದೀರಿ? ನಿಮ್ಮ ಫಾಲೋವರ್ಸ್ ತಿಳಿಸಿ ಹೇಳ್ಬೇಕಲ್ಲ ಇದನ್ನೆಲ್ಲ. ಯಾರ್ದು ಇರಲಿ, ಎಡಗೈಲಿ ಇರಲಿ ಬಲಗೈಲಿ ಇರಲಿ, ನೀವು ವಿಚಾರ ಮಾಡಿರಿ, ಎಲ್ಲರಿಗೂ ಆಗ್ಬೋದು. ನೀವು ತಿಳ್ಕೊತ ಮಾತಾಡುವಂಥದ್ದಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನೋ ಒಂದು ಸಾಹಸ ಮಾಡಿ ಒಂದು ರಿಸರ್ವೇಷನ್ ಹೆಚ್ಚು ಮಾಡಿದ, ಇಲ್ಲ ಹಳೇದು ಪ್ರಕಾರ ಆಗ್ಬೇಕಂತಿದ್ದಾರೆ. ಹಳೇದ್ರಾಗೆ ಡಿವೈಡ್ ಮಾಡಿರಿ, ಏನು ತಪ್ಪದ? ಅದರಲ್ಲೂ ಮುಖ್ಯವಾಗಿ ಒಳ ಮೀಸಲಾತಿಯನ್ನು ಅವ್ರಿಗೆ ಇದು ಕೊಡ್ರಿ ಅನ್ನುವಂಥ ಮಾತನ್ನು ಜೈ ಭೀಮ್ ಸೇವಾ ಸಂಘದವರು ಸಲಹೆ ಕೊಡ್ತಾ ಇದ್ದಾರೆ. ಅದನ್ನು ತೊಗೊಳ್ರಿ, ಮತ್ತೇನು ತೊಗೊಳ್ರಿ. ಅಸ್ಪೃಶ್ಯರದು ಅದರಲ್ಲಿ 5 ಮಾಡ್ಕೊಳ್ರಿ. ಇನ್ನು ಸ್ಪೃಶ್ 1% ಮತ್ತೊಂದು ಹೇಳಿದ್ದಾರೆ, ಇನ್ನೊಂದು 4% ಮತ್ತೆ ಇನ್ನೂ ಡಿವೈಡ್ ಮಾಡ್ಕೊಳ್ರಿ. ಆದರೆ ಕುಂತು ಮಾತಾಡೋ ವಿಷಯವನ್ನು ಜಗಾಡೋ ಮೂಲಕ ದೊಡ್ಡ ಇಶ್ಯೂ ಮಾಡಿದ್ರೆ ಈಗ ಮತ್ತೆ ಮುಂದೆ ಹೋಗಿಬಿಡ್ತದೆ. ಈಗ ತೋಳದ ಮುಂದೆ ಹೋಗ್ಬಿಡ್ತೈತೆ ರೀ. ಯಾರು ಪ್ರಮೋಷನ್ ಆಗೋರು ಮಾಡೋರು ಅವ್ರು ಆಗಲಿ, ಕಡೆಗೆ ಒಂದು 4 ಮಂದಿರ ಆಗ್ತಾರಲ್ಲ. ಇದು ಮಾಡ್ತಾ ಹೋದ್ರೆ ಇದು ಹಾಗೆ ಬೆಳೀತಾ ಹೋಗ್ತದೆ. ಮತ್ತು ಇವಾಗ ನಮ್ಮ ಪಾಪ ಎಲ್ಲ ಹೊರಗೆ ನಿಂತಿದ್ದಾರೆ ಮಕ್ಕಳೆಲ್ಲರೂ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರ ಮಕ್ಕಳು. ಅವ್ರಿಗೆಲ್ಲ ಅವಕಾಶ ವಂಚಿತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದಷ್ಟು ಆಗಲಿ ಒಳಗೆ ಹೋಗಲಿ. ಮತ್ತು ಸರಿ ಅದ, ಇಬ್ಬರು ಕುಡ್ಕೊಂಡು ಸರಿಯಾಗಿ ಹಂಚ್ಕೊಂಡು ಹೋಗುವಂಥದ್ದು. ಇದರರ್ಥ ಎಡಗೈದವ್ರು ನಿಮ್ಮ ಹಕ್ಕು ಕೇಳ್ತಾ ಇಲ್ಲ, ಬಲಗೈದು ನಿಮ್ದು ಹೆಚ್ಚಾಗೈತೆ ಅಂತ ಇರ್ತಾರೆ ಅಷ್ಟೇ. ನಿಮ್ದು ಈಗ ಮಾತು ಕೊಡ್ರಿ ನಮಗಂತ ಹೇಳ್ತಾ ಇಲ್ಲ ಅವರು. ಅಟ್ಲೀಸ್ಟ್ ನಾವು ಎಷ್ಟು ಇದೀವಿ ಅಷ್ಟು ಕೊಡ್ರಿ ಅಂತಾರೆ. ಇದು ಇವತ್ತೆಲ್ಲರೂ ಒಪ್ಪುವಂಥ ವಿಷಯ ಅದ. ನಾಗಮೋಹನ್ ದಾಸರ ವರದಿಯನ್ನು ತಿರಸ್ಕಾರ ಮಾಡಿನೋ ಬಿಟ್ಟಿರು. ಈಗಂತೂ ಸ್ಪಷ್ಟ ಆಗ್ಯದ, ಎಡಗೈದವ್ರಿಗೆ ಅನ್ಯಾಯ ಆಗ್ಯದಪ್ಪ ಇತಿಹಾಸದಲ್ಲಿ ಅಂತೇಳಿ. ಇಡೀ ವ್ಯವಸ್ಥೆ ಕೆಳಜಾತಿ ಅಸ್ಪೃಶ್ಯರಿದ್ದಾರೆ, ಸ್ಪೃಶ್ಯರಿದ್ದಾರೆ, ಇವರು ಇಡೀ ಇತಿಹಾಸ ಅನ್ಯಾಯಕ್ಕೆ ಒಳಗಾಗಿ ಇದ್ದಾರೆ ರೀ. ಗುಡಿಗುಂಡಾರದಲ್ಲಿ ಬಿಟ್ಕೊಂಡಿಲ್ಲ, ಮತ್ತೊಂದು ಮಾಡಿಲ್ಲ, ಇಂಡಸ್ಟ್ರಿಯಲ್ಲಿ ಬೆಳೆಸಿಲ್ಲ, ಭೂಮಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿಲ್ಲ. ಬರೀ ದುಡಿಯೋ ಕೂಲಿ ಆಳಾಗಿ ಇಡೀ ಇತಿಹಾಸ ತುಂಬ ಬಂದಿದ್ರಿ. ದುಡಿಯೋದು ಕಷ್ಟ, ನೀವು ಅವ್ರೇನು ಕೊಡ್ದಾದ್ರು ಉಣ್ಕೋತ ಹೋಗುವಂಥದ್ದು. ಮುಂದೆ ಕೊಳ್ಳೆಗೆ ಗಡಿಗೆ ನೋಡಿದ್ರಿ, ಹಿಂದೆ ಕಸಬರಿಗೆ ನೋಡಿದ್ರಿ. ಏನು ದುರಂತದ ಬದುಕನ್ನು ಅಂಬೇಡ್ಕರ್ ಅವರು ನೋಡಿದ ಸಮೀಪದಿಂದ ಎಲ್ಲ ನೋವುಗಳಿಂದ ಒಂದು ದೊಡ್ಡ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಆ ನೆಲೆಗಟ್ಟಿನಲ್ಲೇ ಮೀಸಲಾತಿ ಫೈನಲ್ ಅಲ್ಲ, ನಮಗೆಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಸೃಷ್ಟಿ ಆಗಬೇಕಾಗಿತ್ತು. ಅದರ ಪರವಾಗಿ ಹೋರಾಟ ಮಾಡಿರಿ. ಎಲ್ಲರಿಗೂ ಫ್ರೀ ಎಜುಕೇಷನ್ನ, ಎಲ್ಲರಿಗೂ ಫ್ರೀ ಮೆಡಿಷನ್ನ, ಇಂಥ ಒಂದು ಹೋರಾಟ ಮಾಡಿದರೆ ಸಹಜವಾಗಿ ಮೀಸಲಾತಿ ಅಂತ ಹೋಗಿಬಿಡ್ತದೆ ರೀ. ನೀವು ಆ ಮೀಸಲಾತಿ ತೊಗೊಂಡು ಈ ರೀತಿ ಪಡೆದಾಡ್ತಾ ಹೋದ್ರಪ್ಪ ಅಂತಂದ್ರೆ ಅದು ಹೋಗೋದೇ ಇಲ್ಲ. ನಮ್ಗೆ ಹೆಚ್ಕೊಳ್ರಿ, ನಿಮ್ಗೆ ಹೆಚ್ಕೊಳ್ರಿ. ದೊಡ್ಡವ್ರು ಬಂತಾರೆ, ನಿಮ್ಗೆ ಕೊಟ್ಟಂಗೆ ಮಾಡ್ತಾರೆ, ನಮ್ಗೆ ಕೊಟ್ಟಂಗೆ ಮಾಡ್ತಾರೆ. ಮತ್ತು ಸ್ವಲ್ಪ ದಿನ ಶಾಂತ ಆಗ್ತದೆ, ಮತ್ತು ಅದು ಹಾಡ. ಅದಕ್ಕೆ ಜಾತಿ ಹೋಗ್ಬೇಕಾಗಿತ್ತಂದ್ರೆ ಇದ್ದಿದ್ರಿ ಈಗ ಮೊದಲು ನಿಮ್ಮಿಂದ ಶುರುವಾಗುತ್ತೆ. ಸಿಂಪಲ್ ಅದ, ಒಳ ಮೀಸಲಾತಿ ಅದ, ಅದ್ರ ಪ್ರಕಾರ ಬಗೆಹರಿಸ್ಕೊಳ್ಳೋದು ಭಾಳ ಯೋಗ್ಯ. ಮತ್ತು ನಾಗಮೋಹನ್ ದಾಸರು ಬಲಗೈ ವಿರೋಧಿಗಳಲ್ಲ, ಇದನ್ನು ನಾವು ನೆನಪಿಡ್ಬೇಕಾಗ್ಯದ. ಅವ್ರು ಮಾಡಿದ್ದು ಸರಿ ಅದ, ಇನ್ನೂ ಅಷ್ಟು ಚರ್ಚೆ ಮಾಡಿರಿ. ಆಲ್ರೆಡಿ ಸಿದ್ದರಾಮಯ್ಯನವರು ಅದ್ರ ಪ್ರಕಾರ ಹೇಳಿದ್ದಾರೆ, ಯಾರಿಗೆ RRO ಏನೋ ಮಾಡಿದ್ದಾರೆ ಅವರು. ನಿಮ್ಗೆ ಗೊತ್ತದ ಏನಂತೇಳಿ, ನಮಗಿದ್ದು ಅಭ್ಯಾಸ ಮಾಡಿದವ್ರು ಇದ್ರಿ. ಈ ಸಂದರ್ಭದಲ್ಲೇ ಎಡಗೈ ಬಲಗೈ ಅನ್ನೋಕ್ಕಿಂತಲೂ ಒಳ ಮೀಸಲಾತಿಯನ್ನು ಅಳವಡಿಸ್ಕೊಂಡ ಎಲ್ಲರಿಗೂ ಲಾಭ ಆಗುವಂಥ ಹಾದಿಲಿ ಹುಡುಕ್ಬೇಕಾಗಿದೆ. ಯಾಕಂದರೆ ಎಡಗೈದವ್ರಿಗೆ ಇತಿಹಾಸದಲ್ಲಿ ಅನ್ಯಾಯ ಆಗ್ಯದ, ಬಲಗೈದವರಿಂದ ಅನ್ನುವಂಥ ವಾದ ಸುಳ್ಳಿದ ಮತ್ತು ಓಪನ್ ಚರ್ಚೆ ಮಾಡಿರಿ, ಸತ್ಯದ ಒಪ್ಕೊಳ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥಾತ್ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.